ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಸ್ಥಳೀಯರು ಎರಡು ಗುಂಪುಗಳ ನಡುವೆ ಗಲಾಟೆ ನಡೀತು. ಏನ್ರಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೀತು? ಹೊಡಿತೇವೆ, ನಾವು ದಾಳಿಯನ್ನ ಮಾಡ್ತೀವಿ, ಸತ್ಯ ಸಹಿಸುವ ತನಕ ಸಹಿಸಿದ್ದೇವೆ, ನುಗ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಏಕಾಏಕಿ ಹಲ್ಲೆ ಮಾಡ್ತೀರಿ ಅಂದ್ರೆ ನಿಮ್ಮನ್ನ ಸ್ಥಳೀಯರು ಅಂತ ಕರಿಬೇಕಾ ಅಥವಾ ನಿಮ್ಮನ್ನ ಹೋರಾಟಗಾರರು ಅಂತ ಕರಿಬೇಕಾ? ಗೂಂಡಾಗಳು ಅಂತಾನೆ ಕರಿಬೇಕು. ಕಿಚ್ಚನ್ನ ಇಟ್ಕೊಂಡು, ಅಂದ್ರೆ ಇವ್ರಿಗೆ ಹೊಡಿಲೇಬೇಕು ಅನ್ನೋ ಒಂದು ಕಿಚ್ಚನ್ನ ಇಟ್ಕೊಂಡ್ ಬರ್ತಾರೆ, ದ್ವೇಷವನ್ನ ಇಟ್ಕೊಂಡು ಬರ್ತಾರೆ. ಪ್ರಶ್ನೆ ಕೇಳೋಕೆ ಅಂತ ಬರಲ್ಲ, ಹೊಡಿಯೋಕೆ ಅಂತಾನೆ ಬರ್ತಾರೆ. ಹೊಡಿತೇವೆ, ನಾವು ದಾಳಿಯನ್ನ ಮಾಡ್ತೀವಿ, ಸತ್ಯ ಸಹಿಸುವ ತನಕ ಸಹಿಸಿದ್ದೇವೆ, ನುಗ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಇನ್ನೊಂದೆಷ್ಟು ಜನ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಇನ್ನು ಅತಿಯಾಗಿ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರನ್ನ ನುಗ್ಗಿ ಹೊಡಿತೀವಿ ಅಂತಾರೆ. ಕ್ಷೇತ್ರದ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿಲ್ಲ. ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಏನಿದ್ದಾರೆ, ಅವರು ಸಾಕ್ಷಾತ್ ಮಂಜುನಾಥ ಸ್ವಾಮಿನ ಪ್ರತಿಯೊಬ್ರು ಆರಾಧಿಸ್ತಾರೆ. ಅವ್ರ ಬಗ್ಗೆ ಯಾರು ಮಾತಾಡೋದು ಇಲ್ಲ, ಮಾತಾಡಕ್ ಆಗೋದು ಇಲ್ಲ, ಮಾತಾಡಲೂಬಾರ್ದು. ಧರ್ಮಸ್ಥಳ ಅನ್ನೋದು ನಿಮಗೆ ಮಾತ್ರ ಸೀಮಿತನಾ? ಇಡೀ ರಾಜ್ಯಕ್ಕೆ, ಇಡೀ ಪ್ರಪಂಚಕ್ಕೆ ಸೀಮಿತ. ಅದು ಯಾರ ಒಬ್ಬರ ಆಸ್ತಿ ಅಲ್ಲ. ಅದೊಂದು ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರವನ್ನು ನಂಬಿರ್ತಕ್ಕಂಥವ್ರು ನೀವೊಬ್ಬರೇ ಅಲ್ಲ, ಪ್ರತಿಯೊಬ್ರು ನಂಬಿದೀವಿ. ನಮಗೂ ನಂಬಿಕೆ ಇದೆ. ಸೊ ಆತರ ಒಂದು ಕಳಂಕ ಇದೆ ಅಂದ್ರೆ ಅದು ಬಗೆಹರಿಬೇಕು ಅಂತ ಅಂದ್ರೆ ಈ ತನಿಖೆಗೆ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಸಪೋರ್ಟ್ ಮಾಡಿದ್ರೆ ಆ ತನಿಖೆ ಬಗೆಹರಿಯೋದು. ಅದ್ರಲ್ಲಿ ಏನು ತಪ್ಪಿತಸ್ಥರಿದ್ರೆ ಅವ್ರು ಸಿಗಾಕ್ಕೋತಾರೆ. ನಿಜವಾಗ್ಲೂ ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇರೋದು ಯೂಟ್ಯೂಬರ್ಗಳಲ್ಲ, ಈಗ ಬಂದ್ರಲ್ಲ ಗೂಂಡಾಗಳು ಇವರು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಈ ವಿಚಾರನ ನಾನು ಮಾತಾಡ್ಲೇಬೇಕು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಒಂದು ವಿಚಾರ, ಯಾಕಂದ್ರೆ ನಿನ್ನೆ ಏನು ಅಲ್ಲೇ ನಡೆದಿದೆ ಧರ್ಮಸ್ಥಳದಲ್ಲಿ, ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ನಡೆದಿದೆ, ಅಂದ್ರೆ ಮಾಧ್ಯಮದವರ ಮೇಲೆ ಅಲ್ಲೇ ನಡೆದಿದೆ. ಇದನ್ನ ಖಂಡನೀಯ. ಯಾಕೆ ಅಂತ ಕೇಳಿದ್ರೆ, ಯಾವುದೇ ಒಂದು ವಿಚಾರನ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಒಂದು ಮೂಲ ಸಾಕ್ಷಿಗಳಿಂದನೇ ಮಾತಾಡ್ತಾ ಇರ್ತಾರೆ, ಅಥವಾ ಒಂದು ಏನು ಬಲ್ಲ ಮೂಲಗಳ ಸುದ್ದಿಯಿಂದನೇ ಮಾತಾಡ್ತಾ ಇರ್ತಾರೆ. ಒಂದು ವೇಳೆ ನಿಮ್ಗೇನಾದ್ರೂ ಅವ್ರು ಮಾತಾಡ್ತಕ್ಕಂಥ ವಿಚಾರದ ಬಗ್ಗೆ, ಅವ್ರು ಮಾಡ್ತಕ್ಕಂಥ ಸುದ್ದಿ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಪ್ರಶ್ನೆ ಮಾಡ್ಬೋದು, ಅಥವಾ ನೀವು ಹೋರಾಟ ಮಾಡ್ಬೋದು. ಅದನ್ನ ಬಿಟ್ಟು ಏಕಾಏಕಿ ಹಲ್ಲೆ ಮಾಡ್ತೀರಿ ಅಂದ್ರೆ ನಿಮ್ಮನ್ನ ಸ್ಥಳೀಯರು ಅಂತ ಕರಿಬೇಕಾ ಅಥವಾ ನಿಮ್ಮನ್ನ ಹೋರಾಟಗಾರರು ಅಂತ ಕರಿಬೇಕಾ? ಗೂಂಡಾಗಳು ಅಂತಾನೆ ಕರಿಬೇಕು. ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಸ್ಥಳೀಯರು ಎರಡು ಗುಂಪುಗಳ ನಡುವೆ ಗಲಾಟೆ ನಡೀತು. ಏನ್ರಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೀತು? ಏಕಾಏಕಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದರೆ ಅದು ಗಲಾಟೆನ? ಅದು ಅದೇ ಅಂದ್ರೆ ಬೇರೆ ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡಿದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಅಂತ ಬರ್ತಾ ಇತ್ತು. ಯೂಟ್ಯೂಬರ್ ಬೇರೆ, ಪತ್ರಕರ್ತರ ಬೇರೆನಾ ಅಥವಾ ಮಾಧ್ಯಮಗಳು ಬೇರೆನಾ? ಮಾಧ್ಯಮ ಅಂದ್ರೆ ಒಂದು ಮಾಧ್ಯಮ ಎರಡು ವಿಷಯಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂಥ ಒಂದು ಅಂಗ. ಮಾಧ್ಯಮ ಅಂತ ನೀವೇನ್ ಕರಿತೀರೋ ಅವರು ವಿಚಾರನ ಸುದ್ದಿ ಮಾಡ್ತಾರೆ. ಯೂಟ್ಯೂಬರ್ಗಳಂತ ಏನ್ ಕರಿತೀರೋ ಅವರು ವಿಚಾರನ ಸುದ್ದಿ ಮಾಡ್ತಾರೆ. ಇಬ್ರು ವಿಚಾರನ ಸುದ್ದಿನ ಜನಗಳಿಗೆ ತಲುಪಿಸ್ತಾರೆ. ಒಂದು ಮೊಬೈಲ್ ನೋಡ್ತಾರೆ, ಒಂದು ಟಿವಿಲಿ ನೋಡ್ತಾರೆ, ಅಷ್ಟೇ ವ್ಯತ್ಯಾಸ. ಇವರು ಮಾತ್ರ ಎರಡು ಸ್ಥಳೀಯ ಗುಂಪುಗಳ ಮೇಲೆ ಸಂಘರ್ಷ ನಡೀತಂತೆ. ಸಂಘರ್ಷ ನಡೆದ್ಬಿಟ್ಟು ಗಲಾಟೆ ಆಯ್ತಂತೆ. ಒಂದು ವಿಚಾರನ ಸ್ಪಷ್ಟಪಡಿಸ್ತೀನಿ, ಅವ್ರು ಮಾಡ್ತಕ್ಕಂಥ ಸುದ್ದಿಯಲ್ಲಿ ನಿಮ್ಗೇನಾದ್ರು ಆಕ್ಷೇಪ ಇದ್ದಲ್ಲಿ ನೀವು ಪ್ರಶ್ನೆ ಮಾಡ್ಬೋದು, ಕಾನೂನು ಮುಖಾಂತರ ಹೋರಾಟ ಮಾಡ್ಬೋದು, ಕಾನೂನು ಮುಖಾಂತರ ಅವರಿಗೆ ಡಿಫಾಮೇಶನ್ ಕೇಸು ಏನ್ ಬೇಕಾದ್ರೂ ಹಾಕ್ಬೋದು. ನೀವು ಅಲ್ಲೇ ಮಾಡೋ ರೈಟ್ಸ್ ಏನಿದೆ ಇದನ್ನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ಆ 3 ಜನಕ್ಕಾಗಿರುತ್ತೆ, ಇನ್ನ ನೆಕ್ಸ್ಟ್ ಬೇರೆಯವ್ರಿಗಾಗತ್ತೆ. ಯಾರಾದ್ರೂ ಧ್ವನಿ ಎತ್ತಿದ್ರೆ, ಯಾರಾದ್ರೂ ಯಾವ್ದಾರ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಾಗ ಬೇರೆಯವ್ರಿಗೂ ಇದೇ ತರ ಆಗುತ್ತೆ. ಇವತ್ತು ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಇದೇ ತರ ನಿಮ್ಗೂ ಆಗುತ್ತೆ ನಾಳೆ ದಿನ. ಈ ವಿಚಾರದಲ್ಲಿ ನಾನು ಹೇಳೋದಿಷ್ಟೇ, ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದೇ ಆದ್ರೆ, ಬಿಗ್ ಬಾಸ್ ನ ರಜತ್ ಏನಿದ್ರು, ಅವರು ಸೌಜನ್ಯ ಅವರ ಮನೆಗೆ ಹೋಗಿ ಮಾತಾಡಿಸ್ಬೇಕು ಅಂತ ಹೋಗಿದ್ರು. ಸೊ ಮಾತಾಡ್ಸ್ಕೊಂಡು ಅವ್ರಿಗೆ ಏನೋ ಸಮಾಧಾನ, ಅವ್ರು ಹೋರಾಟ, ಸೌಜನ್ಯಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ಅವರ ಕಾಳಜಿ ಇರ್ಬೋದು, ಹೋರಾಟ ಮಾಡಿದ್ರು. ಸೊ ಅದು ರಜತ್ ಬಂದಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಮಾಧ್ಯಮದವ್ರು ಬರ್ತಾರೆ, ಮಾಧ್ಯಮದವ್ರು ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ, ಅಂದ್ರೆ ಏನು ಸಂದರ್ಶನ ಮಾಡ್ತಾರೋ. ಸೊ ಸಂದರ್ಶನ ಮಾಡುವಾಗ ಏಕಾಏಕಿ 100 ಜನಕ್ಕೂ, ಅಂದ್ರೆ ಅಲ್ಲಿ ಬಂದಂತ ಮಾಹಿತಿಗಳ ಪ್ರಕಾರ 100ಕ್ಕೂ ಹೆಚ್ಚು ಜನ ಅಲ್ಲಿ ಲೋಕಲೈಟ್ಸ್ ಬರ್ತಾರಂತೆ. ಬಂದ್ಬಿಟ್ಟು ಇವ್ರ ಮೇಲೆ ಏಕಾಏಕಿ 100 ಜನ ಸೇರ್ಕೊಂಡು 2-3 ಅಂದ್ರೆ 4 ಜನ ಏನ್ ಏಟ್ ಆಗಿದೆಯೋ, ಸೊ 4 ಜನ ಮೇಲೆ ದಾಳಿ ಮಾಡ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅವ್ರು ಯಾವ ರೀತಿ ಕಿಚ್ಚನ್ನ ಇಟ್ಕೊಂಡು, ಅಂದ್ರೆ ಇವ್ರಿಗೆ ಹೊಡಿಲೇಬೇಕು ಅನ್ನೋ ಒಂದು ಕಿಚ್ಚನ್ನ ಇಟ್ಕೊಂಡ್ ಬರ್ತಾರೆ, ದ್ವೇಷವನ್ನ ಇಟ್ಕೊಂಡು ಬರ್ತಾರೆ. ಪ್ರಶ್ನೆ ಕೇಳೋಕೆ ಅಂತ ಬರಲ್ಲ, ಹೊಡಿಯೋಕೆ ಅಂತಾನೆ ಬರ್ತಾರೆ. ಇನ್ನೊಂದೆಷ್ಟು ಜನ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಇನ್ನು ಅತಿಯಾಗಿ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರನ್ನ ನುಗ್ಗಿ ಹೊಡಿತೀವಿ ಅಂತಾರೆ. ಏನ್ರಿ ನುಗ್ಗಿ ಹೊಡಿಯೋದು?
ಅಂದ್ರೆ ಆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಂದ್ರೆ ಒಂದು ವಿಚಾರನ ಸ್ಪಷ್ಟಪಡಿಸಕ್ ಇಷ್ಟಪಡ್ತೀನಿ. ಇಲ್ಲಿ ಕ್ಷೇತ್ರದ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿಲ್ಲ. ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಏನಿದ್ದಾರೆ ಅವರು ಸಾಕ್ಷಾತ್ ಮಂಜುನಾಥ ಸ್ವಾಮಿನ ಪ್ರತಿಯೊಬ್ರು ಆರಾಧಿಸ್ತಾರೆ. ಅವ್ರ ಬಗ್ಗೆ ಯಾರು ಮಾತಾಡೋದು ಇಲ್ಲ, ಮಾತಾಡಕ್ ಆಗೋದು ಇಲ್ಲ, ಮಾತಾಡ್ಲೂಬಾರ್ದು. ಇಲ್ಲಿ ಮಾತಾಡ್ತಾ ಇರೋದು, ಇಲ್ಲಿ ಧ್ವನಿ ಎತ್ತಾ ಇರ್ತದ್ದು ಅಕ್ಕಪಕ್ಕದಲ್ಲಿ ಏನ್ ನಡೆಯಿದೆ, ಆ ಕ್ಷೇತ್ರದ ಆಜುಬಾಜಿನಲ್ಲಿ ಏನೆಲ್ಲಾ ನಡೆದಿದೆ ಪ್ರಕರಣಗಳು, ವೇದವಲ್ಲಿ ಪ್ರಕರಣ ಆಗ್ಬೋದು, ಸೌಜನ್ಯ ಕೇಸ್ ಆಗ್ಬೋದು, ಇನ್ನು ಅನೇಕ ಪ್ರಕರಣಗಳು ಏನೆಲ್ಲಾ ನಡೆದಿದೆ ಆ ಪ್ರಕರಣಗಳ ಬಗ್ಗೆ ಸೊ ಧ್ವನಿ ಎತ್ತುತ್ತಾ ಇದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಹಾಗಾದ್ರೆ ಇಲ್ಲಿ ಒಂದೇ ನಡೆದ್ರೆ ಮಾತಾಡ್ಲೇಬಾರ್ದಾ? ಧರ್ಮಸ್ಥಳ ಅನ್ನೋದು ನಿಮಗೆ ಮಾತ್ರ ಸೀಮಿತನಾ? ಇಡೀ ರಾಜ್ಯಕ್ಕೆ, ಇಡೀ ಪ್ರಪಂಚಕ್ಕೆ ಸೀಮಿತ ರೀ ಅದು. ಯಾರ ಒಬ್ಬರ ಆಸ್ತಿ ಅಲ್ಲ ಅದು. ಅದೊಂದು ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರವನ್ನು ನಂಬಿರ್ತಕ್ಕಂಥವ್ರು ನೀವೊಬ್ಬರೇ ಅಲ್ಲ, ಪ್ರತಿಯೊಬ್ರು ನಂಬಿದೀವಿ. ನಮ್ಗೂ ನಂಬಿಕೆ ಇದೆ. ಸೊ ಆತರ ಒಂದು ಕಳಂಕ ಇದೆ ಅಂದ್ರೆ ಅದು ಬಗೆಹರಿಬೇಕು ಅಂತ ಅಂದ್ರೆ ಈ ತನಿಖೆಗೆ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಸಪೋರ್ಟ್ ಮಾಡಿದ್ರೆ ಆ ತನಿಖೆ ಬಗೆಹರಿಯೋದು. ಅದ್ರಲ್ಲಿ ಏನು ತಪ್ಪಿತಸ್ಥರು ಇದ್ರೆ ಅವ್ರು ಸಿಗಾಕೋತಾರೆ. ಯಾಕೆ? ನಿಮ್ಗೆ ಏನಕ್ಕೆ ಭಯ? ನಿಮ್ಗೆ ಕೆಲವರು ವಾದ ಏನಪ್ಪಾ, ಆ ಕ್ಷೇತ್ರವನ್ನ ಹಾಳು ಮಾಡ್ತಾ ಇದಾರೆ, ಆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಕ್ಷೇತ್ರದ ಬಗ್ಗೆ ಯಾರು ಕೆಟ್ಟದಾಗಿ ಮಾಡ್ತಿಲ್ಲ, ಅಲ್ಲಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದಾರೆ. ಮಾತಾಡ್ಲಿ, ಯಾರು ತಪ್ಪಿತಸ್ಥ ಅಂತ ಗೊತ್ತಾದ್ಮೇಲೆ ಅವ್ರು ಯಾರು ಅಂತ ಶಿಕ್ಷೆ ಆಗ್ಲಿ, ಆಮೇಲೆ ನಿಮ್ಮ ಕಳಂಕ ಹೊರಟೋಗುತ್ತಲ್ಲ. ನಿಮ್ಗೆ ಯಾಕೆ ಕಾಳಜಿ, ನಿಮ್ಗೆ ಯಾಕೆ ಉರಿ? ಯಾಕೆ ಅಂತಂದ್ರೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಯಾವುದೇ ವಿಚಾರ ಅಲ್ಲಿ ಧ್ವನಿ ಎತ್ತಿದ್ರೆ ನಿಮ್ಗೆ ಕೌಂಟರ್ ಅಟ್ಯಾಕ್ ಮಾಡಿ. ಅಂದ್ರೆ ಮೀನ್ಸ್ ಕೌಂಟರ್ ಅಟ್ಯಾಕ್ ಅಂದ್ರೆ ನಿಮ್ಮ ಪ್ರತಿಧ್ವನಿ ಇರುತ್ತೋ, ನೀವು ಅದ್ರ ತಕ್ಕನಾಗಿ ಹೋರಾಟ ಮಾಡೋದು ಮಾಡಿ. ಬಟ್ ಅಲ್ಲೇ ಮಾಡ್ತೀರಿ ಅಂದ್ರೆ ನೀವು ಗೂಂಡಾಗಳೇ. ಯಾಕೆ ಅವ್ರಿಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು? ಆಲ್ರೆಡಿ FIR ಹಾಕಿದಾರಂತೆ. ಅದ್ರ ಜೊತೆಗೆ ಇಲ್ಲಿ ಕೆಲವರು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತಾರೆ, ಎರಡು ಗುಂಪುಗಳ ನಡುವೆ ಸಂಘರ್ಷ ಆಯಿತು, ಹಾಗಾಗಿ ನಾವು ಅಲ್ಲಿ ಸ್ಥಳೀಯರನ್ನ ಕೆಲವೊಂದಿಷ್ಟು ಜನ ಐಡೆಂಟಿಫೈ ಮಾಡಿ FIR ಹಾಕಿದ್ವಿ ಅಂತ ಹೇಳ್ತಾರೆ. ಮತ್ತೆ ಇನ್ನ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಲಾಸ್ಟಿಗೆ ಬಂದು ಅವ್ರು ಪ್ರೊಟೆಕ್ಷನ್ ಮಾಡಿದ್ರು, ಘರ್ಷಣೆ ಆದಾಗ ಅವ್ರು ಬಂದು ತಡೆದ್ರು. ಬಟ್ ಆದ್ರೆ ಅವ್ರಿಗೆ ಮುಂಚೆನೆ ಗೊತ್ತಿರ್ಲಿಲ್ವಾ ಈಗ ಏಕಾಏಕಿ ಇಷ್ಟು ಜನ ಬರ್ತಾರೆ ಅಂತ? ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ. ಅಂದ್ರೆ ಭೀಮಾ ಇನ್ನೇನು ಓಡೋಗ್ಬಿಡ್ತಾನೆ, ಅಂದ್ರೆ ಭೀಮಾ ಇದೆಲ್ಲ ಇನ್ವೆಸ್ಟಿಗೇಷನ್ ಅಂದ್ರೆ ಓಡೋಗ್ಬಿಡ್ತಾನೆ, ಅವ್ನಿಗೆ ಮಂಪರ್ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿಕೆ ಕೊಡ್ತೀರಿ. ಈ ತರ ಗುಂಪು ಕಟ್ಕೊಂಡು ಬಂದು ಹೊಡಿಯಕ್ಕೆ ಬರ್ತಾರೆ ಅಂತ ಗೊತ್ತಾಗೋದಿಲ್ವಾ? ಯಾಕೆಂದ್ರೆ ಅದು ತುಂಬಾ ಸೆನ್ಸಿಟಿವ್ ಸ್ಥಳ. ಅಂದ್ರೆ ಅಲ್ಲಿ SIT ತನಿಖೆ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸೊ ಆತರ ಇದ್ದಾಗ ಅಲ್ಲಿ ಬಿಗಿ ಬಂದೋಬಸ್ತ್ ಇರ್ಲೇಬೇಕಲ್ವಾ? ಎಲ್ಲಿ ಫೇಲ್ಯೂರ್ ಆಯ್ತು ಬಿಗಿ ಬಂದೋಬಸ್ತು? ಹಾಗಾದ್ರೆ ಪ್ರಶ್ನೆ ಮಾಡೋದೇ ತಪ್ಪ? ಪ್ರಶ್ನೆ ಮಾಡೋರ್ನೇ ಧಿಕ್ಕರ್ಸಕ್ಕೆ ಹೊರಟ್ಬಿಡ್ತೀರ ನೀವೆಲ್ಲ. ಸೊ ಏನಿವೆ, ಇಲ್ಲಿ ನಾನು ಇಂಥವ್ರೆ ಆರೋಪಿ, ಇಂಥವ್ರೆ ಅಪರಾಧಿ ಅಂತ ಯಾರು ಹೇಳ್ತಿಲ್ಲ ರೀ. ಕೆಲವ್ರು ಹೇಳ್ಬೋದು, ಒಂದಿಷ್ಟು ಜನ ಹೇಳ್ತಾವ್ರೆ ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಅವರಿಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅವ್ರು ಏನ್ ಹೇಳ್ತಾರೋ ಅದು ಅವ್ರು ಹೇಳ್ಕೊಳ್ಳಿ. ಆದ್ರೆ ಪ್ರತಿಯೊಬ್ಬ ಕನ್ನಡಿಗನು ಹೇಳ್ತಾರೆ. ನೀವು ಕಮೆಂಟ್ ಸೆಕ್ಷನ್ ನೋಡ್ರಿ ಸಾಕು. ಕೆಲವರೊಂದಿಷ್ಟು ಬರ್ತಾರೆ, ಅಯ್ಯೋ ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾವ್ರೆ, ನಮ್ಮ ಧರ್ಮನ ಹಾಳು ಮಾಡೋದಕ್ಕೆ ಕುತಂತ್ರ ಮಾಡ್ತಾವ್ರೆ ಅಂತ ಕೆಲವೊಂದಿಷ್ಟು ಜನ ಬುದ್ಧಿಜೀವಿಗಳು ಮಾತಾಡಕ್ ಬರ್ತಾರೆ. ಬಟ್ ನೀವು ಅಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ನೋಡಿ, ಯಾರು ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲರೂ ಹಿಂದೂ ಧರ್ಮವನ್ನ ಯಾರು ಹಾಳು ಮಾಡಕ್ ಬರ್ತಿಲ್ಲ. ಇವ್ರಿಗೆ ಬೇಳೆ ಬೇಯಿಸ್ಕೊಳಕ್ಕೆ ಈ ರೀತಿ ಮಾಡ್ತಾವ್ರೆ. ಅಂದ್ರೆ ನೀವು ಯಾರು ಇದನ್ನೆಲ್ಲ ನೋಡಿದಾಗ ಅನ್ಸುತ್ತಾ, ನೀವು ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾ ಇದೀರಿ, ಯಾರನ್ನೋ ಒಬ್ರನ್ನ ಒಂದು ಅಂದ್ರೆ ಯಾರಿಗೊಬ್ರಿಗೆ ಸಪೋರ್ಟ್ ಆಗಿ ಮಾತಾಡ್ತೀನಿ ಅಂತ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಜನ ಮಾಧ್ಯಮದಲ್ಲಿ ಕೂತ್ಕೊಂಡೇ ಕೆಟ್ಟದಾಗಿ ಮಾತಾಡ್ತಾರೆ. ಆಹಾ, ವಲ್ಸು ಭಾಷೆನ ಅಪ್ಪ 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 ಅಪ್ಪ. ಈ ಕೆಲವೊಂದು ಈ ಪ್ರಕರಣಗಳು ನೋಡಿದ್ವಿ, ಕೆಟ್ಟದಾಗಿ ಕಮೆಂಟ್ ಮಾಡುವವರನ್ನ ಅರೆಸ್ಟ್ ಮಾಡಲಾಗುತ್ತಿದೆ, ಕೆಟ್ಟದಾಗಿ ಅಶ್ಲೀಲ ಪದಗಳನ್ನ ಬಳಸ್ತಾ ಇದ್ದಾರೆ, ಆದ್ರೆ ಎಸ್ಪೆಷಲಿ ಡಿಬಾಸ್ ಅಭಿಮಾನಿಗಳ ಬಳಸ್ತಾ ಇದ್ದಾರೆ ಅಂತ ಕೆಲವೊಂದಿಬ್ರು ಹೇಳ್ತಾ ಇದ್ರು. ಬಟ್ ಕೆಲವರು ವಿಡಿಯೋದಲ್ಲೇ ಕುತ್ಕೊಂಡು ಕೆಟ್ಟದಾಗಿ ಮಾತಾಡ್ತಾರಲ್ಲ, ಅವ್ರಿಗೆ ಯಾವ ಪ್ರಕರಣ ಹಾಕ್ತಿರಿ? ಎಂತೆಂತ ಹೊಲಸು ಭಾಷೆ, ಸು ಬೋ ಅವನ್ನೆಲ್ಲ ನಾನು ಬಳಸಕ್ ಇಷ್ಟಪಡಲ್ಲಪ್ಪ. ಅದು ಹೊರಗಡೆ ಏನು ಜನಗಳ ಮಧ್ಯೆ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ, ಅಂದ್ರೆ ಲೋಕಲ್ ಕುತ್ಕೊಂಡು ಅವನ ಬೋ ಸು ಅಂತ ಮಾತಾಡ್ತಾರಲ್ಲ, ಅದನ್ನ ವಿಡಿಯೋ ಮುಂದೆ ಮಾತಾಡ್ತಾರೆ. ನೀವೆಲ್ಲ ಬುದ್ಧಿಜೀವಿಗಳು, ಮೇಧಾವಿಗಳು. ಇನ್ ಕೆಲವರು ತೇಪೆ ಸಾರಿಸ್ತಾರೆ. ತೇಪೆ ಸುಮ್ನೆ ಹಿಂಗ್ ಮಾಡ್ಕೊಂಡು ತೇಪೆ ಸಾರಿಸ್ಕೊಂಡು ಹೋಗ್ತಾರೆ ಕೆಲವರು. ಗೊತ್ತಾಗುತ್ತೆ ಯಾರ್ಯಾರು ತೇಪೆ ಸಾರಿಸ್ತವ್ರೆ, ಯಾರ್ಯಾರು ಜನ ಯಾರು ದಡ್ರಲ್ರಿ. ಜನಕ್ಕೆಲ್ಲ ಅರ್ಥ ಆಗುತ್ತೆ ಯಾರು ತೇಪೆ ಸಾರಿಸ್ತವ್ರೆ, ಯಾರು ಯಾಕಡಿಕಿದ್ದಾರೆ. ಇಲ್ಲಿ ಯಾ ಕಡೆ ಎಡಪಂಥಿ ಬಲಪಂಥಿ ಅನ್ನೋದು ಪ್ರಶ್ನೆ ಅಲ್ಲ. ಇನ್ವೆಸ್ಟಿಗೇಷನ್ ಆಗ್ತಾರೆ, ಆಗ್ಲಿ ಒಳ್ಳೆ ರೀತಿನಲ್ಲಾಗ್ಲಿ ಅಷ್ಟೇ. ಇನ್ ಕೆಲವರು 4 ಅಸ್ಥಿ ಪಂಜರ ಸಿಕ್ತು, ಇನ್ ಕೆಲವರು 1 ಸಿಕ್ತು, ಇನ್ ಕೆಲವರು ಸಿಕ್ಕೇ ಇಲ್ಲ. ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊತವ್ರ ಅಷ್ಟೇ. ಏನಿವೆ, ಆದಷ್ಟು ಬೇಗ ಈ ವಿಚಾರದಲ್ಲಿ ನ್ಯಾಯ ಸಿಗ್ಲಿ ಅಂತಲೇ ನಮ್ದು ಆಗ್ರಹ. ಅದ್ರ ಜೊತೆಗೆ ಇದು ಏನು ನಡೆದಿದೆ ಈ ಅಲ್ಲೇ, ಇದನ್ನು ಮಾತ್ರ ಯಾರು ಒಪ್ಕೊಳ್ಳೋಕ್ ತಯಾರಿಲ್ಲ. ಇದು ಇವತ್ತು ಅವ್ರಿಗಾಗಿರುತ್ತೆ, ನಾಳೆ ದಿನ ಬೇರೆಯವ್ರಿಗೂ ಆಗುತ್ತೆ. ಯಾರು ಧ್ವನಿ ಎತ್ತಾರೋ ಅವ್ರಿಗೆಲ್ಲ ಆಗ್ಬಿಡುತ್ತೆ.
ದುಡ್ಡು ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಸುತ್ತೆ. ಅದನ್ನ ತನಿಖೆ ಆಗ್ಬೇಕು ಯಾರು ಮಾಡ್ಸಿದಾರೆ ಅಂತ. ನಿಜವಾಗ್ಲೂ ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇರೋದು ಯೂಟ್ಯೂಬರ್ಗಳಲ್ಲ, ಈಗ ಬಂದ್ರಲ್ಲ ಗುಂಡಾಗಳು, ಇವರು ಹೆಂಗೆ ಅಂತ ಗೊತ್ತಲ್ಲ, ಈಗ ಗೊತ್ತಾಗ್ತಲ್ಲ ಈ ತರ ಹಲ್ಲೆ ಆಯ್ತಂತೆ, ಅಲ್ಲಿ ಈ ತರ ಆಯ್ತಂತೆ, ಹಿಂಗೆ ಮಾತಾಡಿದವ್ರ ಮೇಲೆ ಹಲ್ಲೆ ಮಾಡಿದ್ರಂತೆ ಅಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡೋದು ಅವರಲ್ಲ, ನೀವು. ಈಗ ಯಾರು ಹಲ್ಲೆ ಮಾಡಿದ್ರು ನೀವು ಕೂಡ ಹಾಳು ಮಾಡ್ತೀರಾ. ಓಕೆ, ಇದೇ ತರ ವಿಡಿಯೋಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್.